Hello dear students, today let's learn about production possibility frontier. ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. So here production possibility frontier, this question will come for 4 marks, one of the important concept in the chapter number 1. So let us see what is the meaning of PPF. The production possibility frontier gives a combination of corn and cotton that can be produced when the resources of the economy fully utilized. ಅಂದರೆ ಆರ್ಥಿಕತೆಯು ತನ್ನಲ್ಲಿರುವಂತಹ ಎಲ್ಲ ಸಂಪೂರ್ಣವಾದಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಬಹುದಾದಂತಹ ಧಾನ್ಯ ಮತ್ತು ಹತ್ತಿಯ ವಿವಿಧ ಸಂಯೋಜನೆಗಳನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಏನು ಹಾಗಂದ್ರೆ ನೋಡಿ, ಇಲ್ಲಿ ದೇ ಹ್ಯಾವ್ ಟೇಕನ್ 2 ಗೂಡ್ಸ್, ದಟ್ ಈಸ್ ಕಾರ್ನ್, ಇನ್ನೊಂದು ಕಾಟನ್ ಅನ್ನೋ ಎರಡು ಗೂಡ್ಸನ್ನು ತಗೊಂಡಿದ್ದಾರೆ, ಸರಕುಗಳನ್ನು ತಗೊಂಡಿದ್ದಾರೆ. ಸೊ ಬೈ ಯೂಸಿಂಗ್ ಎನಿ ಎಕಾನಮಿ ಕ್ಯಾನ್ ಪ್ರೊಡ್ಯೂಸ್ ಬೈ ಯೂಸಿಂಗ್ ಆಲ್ ಇಟ್ಸ್ ಅವೈಲಬಲ್ ರಿಸೋರ್ಸಸ್, ದೇ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ 2 ಗೂಡ್ಸ್. ಅಂದರೆ ಇರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಏನನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂದರೆ ಧಾನ್ಯ ಮತ್ತು ಹತ್ತಿಯನ್ನು ಉತ್ಪಾದನೆ ಮಾಡಬಹುದು ಅಂತ ಹೇಳ್ತಾರೆ. ಸೊ PPF ಅಲ್ಲಿ ಏನು ತೋರಿಸುತ್ತೆ ಅಂದರೆ ಒಂದು ಬಾರ್ಡರ್ ತೋರಿಸ್ತಾ ಇದೆ, ಅಂದರೆ ಒಂದು ಗಡಿಯನ್ನು ತೋರಿಸ್ತಾ ಇರೋದು. ಬಿಯಾಂಡ್ ದಟ್ ಬಾರ್ಡರ್ ಆರ್ ಬಿಯಾಂಡ್ ದಟ್ ಲಿಮಿಟೇಷನ್ ಇಟ್ ಕೆನ್ ನಾಟ್ ಪ್ರೊಡ್ಯೂಸ್. ಅಂದರೆ ನಿಮಗೆ ಮಿತಿ ಮೀರಿ ನೀವೇನು ಮಾಡ್ಲಿಕ್ಕಾಗಲ್ಲ, ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ವೈ, ಯಾಕೆ ಅಂತ ಹೇಳಿದರೆ ಈಚ್ ಆ್ಯಂಡ್ ಎವ್ರಿ ಎಕಾನಮಿ ಹ್ಯಾವಿಂಗ್ ದ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ, ಅಂದರೆ ಕೊರತೆ ಅನ್ನುವಂಥ ಒಂದು ನಮ್ಮಲ್ಲಿದೆ. ಏನದು ಅಂತ ಹೇಳಿದ್ರೆ ವಿ ಹ್ಯಾವ್ ಲಿಮಿಟೆಡ್ ಅಮೌಂಟ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳು ಏನಾಗಿದೆ, ನಮ್ಮಲ್ಲಿ ಕೊರತೆಯಲ್ಲಿದೆ, ಮಿತಿಯಲ್ಲಿದೆ ಅಂತ ಹೇಳ್ಬೋದು, ನಮ್ಮಲ್ಲಿ ಶಾರ್ಟೇಜ್ ಇದೆ. ಸೊ ಹಾಗಾಗಿ ಬೈ ಯೂಸಿಂಗ್ ಲಿಮಿಟೆಡ್ ಅಮೌಂಟ್ ಆಫ್ ರಿಸೋರ್ಸಸ್, ಬೈ ಯೂಸಿಂಗ್ ಆಲ್ ಇಟ್ಸ್ ಅವೈಲಬಲ್ ರಿಸೋರ್ಸಸ್, ಕಂಟ್ರಿ ಪ್ರೊಡ್ಯೂಸಸ್ 2 ಗೂಡ್ಸ್, ದಟ್ ಈಸ್ ಕಾರ್ನ್ ಆ್ಯಂಡ್ ಕಾಟನ್. ಸೊ ನಾವಿಲ್ಲಿ ಟೇಬಲ್ ಮತ್ತು ನಮಗೆ ಡಯಾಗ್ರಾಮ್ ಇದೆ. ಆ ಟೇಬಲ್ನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಕಾಂಬಿನೇಷನ್ಸಲ್ಲಿ ಕಂಟ್ರಿ ಯಾವುದನ್ನು ಚೂಸ್ ಮಾಡಿದ್ರೆ ಎಷ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳುವಂಥದ್ದು. ನೋಡಿ, ಈಗ ವಿ ಹ್ಯಾವ್ 3 ಕಾಲಮ್ಸ್ ಹಿಯರ್. ಕಾಂಬಿನೇಷನ್ಸ್, ಈ ಕಡೆ ಕಾರ್ನ್ ತೋರಿಸ್ತಾ ಇದ್ದೀನಿ, ಈ ಕಡೆ ಕಾಟನ್ ಅಂತ ಬರ್ಕೊಳ್ತಿದ್ದೀನಿ. ABCDE. ಕಾರ್ನ್ನ 0 ಇಂದ ಶುರು ಮಾಡೋಣ. 0 1 2 3 4. Here 10 9 7 4 0. ನೋಡಿ, just observe A and E combination. If a country choose A and E combination, country by using all its available resources can produce only one ಕಮೋಡಿಟಿ. ಯಾವುದಾದ್ರೂ ಒಂದನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ಬೋದು. ನೋಡಿ, ಎ ಅನ್ನು ಸೆಲೆಕ್ಟ್ ಮಾಡಿದರೆ ಕಾರ್ನ್ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ, ಕಾಟನನ್ನೇ ಪ್ರೊಡ್ಯೂಸ್ ಮಾಡಬೇಕಷ್ಟೇ. ಹತ್ತಿ ಮಾತ್ರ ಪ್ರೊಡ್ಯೂಸ್ ಮಾಡ್ತಿದೆ, ಬಟ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಅದರರ್ಥ ಇರೋ ಎಲ್ಲ ರಿಸೋರ್ಸಸನ್ನು ಹಾಕಿ ಒಂದನ್ನು ಮಾತ್ರ ಪ್ರೊಡ್ಯೂಸ್ ಮಾಡೋದಕ್ಕಾಗೋದು ಅಂತ. ಆ್ಯಂಡ್ ಇಫ್ ಅ ಕಂಟ್ರಿ ಚೂಸ್ ಈ ಕಾಂಬಿನೇಷನ್, ಕಂಟ್ರಿ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ ಕಾರ್ನ್, ನಾಟ್ ಕಾಟನ್. ಇರುವಂಥದ್ದೆಲ್ಲವನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡೋಕ್ಕಾಗ್ಬೋದು ಒಂದೇ ಗೂಡ್ ಅಂತ ಹೇಳೋದು. ಇಫ್ ಅ ಕಂಟ್ರಿ ಚೂಸ್ B or C or D, ಕಂಟ್ರಿ ಕ್ಯಾನ್ ಪ್ರೊಡ್ಯೂಸ್ ಬೋತ್ ದ ಗೂಡ್ಸ್. ಬಟ್ ನೀವು ನೋಡ್ಬೋದು, ಏನು ಒಂದು ಇನ್ಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಡಿಕ್ರೀಸ್ ಆಗ್ತಾ ಇದೆ, ಹೌದಾ? ಸೊ ಇಲ್ಲಿ ನೋಡಿ, ಇನ್ಕ್ರೀಸ್ ಆಗ್ತಾ ಇದೆ ನೋಡ್ತಿದ್ದೀರಿ ಕಾರ್ನ್, ಕಾಟನ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ಅಮೌಂಟ್ ಆಫ್ ರಿಸೋರ್ಸಸ್. ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಏನಿದೆ, ಮಿತಿಯಲ್ಲಿದೆ. ಸೊ ಹಾಗಾಗಿ ಎರಡನ್ನೂ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ವಿ ಡೋಂಟ್ ಹ್ಯಾವ್ ದಟ್ ಮಚ್ ರಿಸೋರ್ಸಸ್. ಹಾಗಾಗಿ ಒಂದು ನೀವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀರಿ ಅಂದರೆ ಇನ್ನೊಂದನ್ನು ಕಡಿಮೆ ಪ್ರೊಡ್ಯೂಸ್ ಮಾಡ್ತಿರೋದು ನೋಡ್ತಾ ಇರ್ಬೋದು. ಸೊ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಎಕ್ಸ್ಟ್ರಾ ಯೂನಿಟ್ ಆಫ್ ಕಾರ್ನ್, ಕಂಟ್ರಿ ಸ್ಯಾಕ್ರಿಫೈಸಿಂಗ್ ಸಮ್ ಯೂನಿಟ್ಸ್ ಆಫ್ ಕಾಟನ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ 10 ಪ್ರೊಡ್ಯೂಸ್ ಮಾಡ್ತಿತ್ತು, ಈಗ 9 ಪ್ರೊಡ್ಯೂಸ್ ಮಾಡ್ತಾ ಇದೆ. ಯಾಕೆ ಅಂದರೆ ಮೊದಲು ಇಲ್ಲೇನೂ ಪ್ರೊಡ್ಯೂಸ್ ಆಗ್ತಾ ಇರಲಿಲ್ಲ, ಈಗ ಇಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಯಾವುದದ್ದು, ಕಾರ್ನದು. ಸೊ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಎಕ್ಸ್ಟ್ರಾ ಯೂನಿಟ್ ಆಫ್ ಕಾರ್ನ್, ಕಂಟ್ರಿ ಸ್ಯಾಕ್ರಿಫೈಸಿಂಗ್ ಸಮ್ ಯೂನಿಟ್ಸ್ ಆಫ್ ಕಾಟನ್. ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ಆಪರ್ಚುನಿಟಿ ಕಾಸ್ಟ್. ಒಂದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಇನ್ನೊಂದನ್ನು ಏನು ಮಾಡ್ತಾ ಇದ್ದೀವಿ, ಕಡಿಮೆ, ಅಂದರೆ ಇನ್ನೊಂದನ್ನು ಏನು ಮಾಡ್ತಾ ಇದೆ, ಬಿಟ್ಟು ಕೊಡ್ತಾ ಇದೆ. ಒಂದು ಜಾಸ್ತಿ ಆಗ್ತಾ ಇದೆ ಪ್ರೊಡಕ್ಷನ್, ಹಾಗಾಗಿ ಇನ್ನೊಂದನ್ನು ಏನು ಮಾಡ್ತಾ ಇದೆ, ಬಿಟ್ಟು ಕೊಡ್ತಾ ಇದೆ. ಸೊ ಇದನ್ನು ನಾವು ಸದಾವಕಾಶ ವೆಚ್ಚ ಅಥವಾ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಬೈ ಯೂಸಿಂಗ್ ದಿಸ್ ಟೇಬಲ್ ವಿ ವಿಲ್ ಡ್ರಾ ಡಯಾಗ್ರಾಮ್. OX ಆಕ್ಸಿಸ್, OY ಆಕ್ಸಿಸ್. ಸೊ ಈಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಹೆಸರು ಕೊಡಬೇಕು. OXಗೆ ಕಾರ್ನ್ ಅಂತ ಬರಿತಾ ಇದ್ದೀನಿ, OYಗೆ ಕಾಟನ್ ಅಂತ ಬರಿತಾ ಇದ್ದೀನಿ. ನೋಡಿ, ದ ಶೇಪ್ ಆಫ್ PPF, that is production possibility frontier, is always concave.
ಉಬ್ಬಿರುವ ಹಾಗೆ ನಿಮ್ನವಾಗಿರುತ್ತೆ. ಸೊ ಈ ಪಾಯಿಂಟು ಮಾರ್ಕ್ ಮಾಡಿ, ಇದಕ್ಕೆ ಎ ಕಾಂಬಿನೇಷನ್, ಇದಕ್ಕೆ ಇ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ವಿ, ಆಯಿತಾ. ಸೊ ಇದಕ್ಕೆ ಹೆಸರು 10, ಇದಕ್ಕೆ ನಂಬರ್ 10 ಅಂತ ಕೊಟ್ಟಾಯಿತು. ನಾನು ಟೇಬಲ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಇದಕ್ಕೆ 4 ಅಂತ ಕೊಟ್ಟಾಯಿತು. ಸೊ ಈಗ ಉಳಿದಿರುವಂತಹ ಬಿ ಸಿ ಡಿ, ಸೊ ಆನ್ ದ ಬೇಸಿಸ್ ಆಫ್ ದಟ್ 1 2 3 9 7 4. So here ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ? OX axis represent corn, OY axis represent cotton. If a country choose A or E combination, it can produce only one commodity. If a country choose B, C, D, it can produce both the commodity ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ ಇಲ್ಲೇ ನಿಮಗೆ ಕಾಣ್ತಾ ಇದೆ, ಈ ಲೈನನ್ನು we will call it as PPF, production possibility frontier. Frontier nothing but border. Beyond this line it cannot produce. ಈ ಲೈನನ್ನು ಮೀರಿ ಆಚೆಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೈ? ಬಿಕಾಸ್ ಆಫ್ ಲಿಮಿಟೆಡ್ ಅಮೌಂಟ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳು ಮಿತಿಯಲ್ಲಿರೋದಕ್ಕೆ. ಹಾಗಾದರೆ ಈ ಪಾಯಿಂಟಿಂದ ಒಳಗೆ ಪ್ರೊಡಕ್ಷನ್ ಮಾಡ್ಬೋದಾ ಮೇಡಮ್ ಅಂದರೆ ಖಂಡಿತ ಮಾಡ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರೊಡಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ಆರ್ ಯೂಸಿಂಗ್ ಆರ್ ಯು ಆರ್ ವೇಸ್ಟಿಂಗ್ ಯುವರ್ ರಿಸೋರ್ಸಸ್. ಏನು ಸಂಪನ್ಮೂಲ ನಿಮ್ಮಲ್ಲಿದೆಯೋ ಅದನ್ನು ನೀವು ಸರಿಯಾಗಿ ಬಳಸ್ಕೊಳ್ತಿಲ್ಲ. ಸೊ ಇಲ್ಲಿ ಈ ಪೋರ್ಷನ್ಗೆ ನಾವೇನು ಹೇಳ್ಬೋದು ಅಂದರೆ ಅಂಡರ್ ಎಂಪ್ಲಾಯ್ಡ್ ಆಗಿದೆ ರಿಸೋರ್ಸಸ್ ಅಂತ ಹೇಳ್ಬೋದು, ಅಂದರೆ ನೀವು ಸರಿಯಾಗಿ ಬಳಸ್ಕೊಂಡಿಲ್ಲ. ಈ ಪಾಯಿಂಟಿಗೆ ಏನು ಹೇಳ್ಬೋದು ಅಂದರೆ ಯು ಆರ್ ಕಂಪ್ಲೀಟ್ಲಿ ಯೂಸಿಂಗ್ ಯುವರ್ ರಿಸೋರ್ಸಸ್. ನಿಮ್ಮ ಸಂಪನ್ಮೂಲ ಏನಿದೆ ಅದನ್ನು ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಮ್ ಹಿಯರ್. ನೀವೇನು ಎಕ್ಸಾಂಪಲ್ ಬರೀಬೋದು, ಫಸ್ಟ್ ಮೀನಿಂಗ್ ಬರೀತೀರಾ, ಮೀನಿಂಗ್ ಬರೆದ ನಂತರ ಟೇಬಲ್ ಬರೀಬೇಕು, ಟೇಬಲ್ ಬರೆದು ಡಯಾಗ್ರಾಮ್ನ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಇವಿಷ್ಟು PPF ಅಲ್ಲಿ ನೋಡ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.